ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರಭು ಶ್ರೀರಾಮ ಮರ್ಯಾದ ಪುರುಷೋತ್ತಮ ಇಡೀ ಜಗತ್ತಿಗೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವರು. ಭರತ ಭೂಮಿಯನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ತಂದ ಭಗವಂತ ಅವರು. ಹಾಗಂತ ರಾಮನಿಗೆ ಜೀವನದಲ್ಲಿ ಸವಾಲುಗಳೇ ಇರಲಿಲ್ವಾ? ಶ್ರೀರಾಮನನ್ನು ವಿರೋಧಿಸುವವರಿರ್ಲಿಲ್ವೇ? ಖಂಡಿತ ಇದ್ರು. ಹಾಗಿದ್ದ ಮೇಲೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಲೆಕ್ಕ? ದೇಶಕ್ಕಾಗಿ ರಜೆಯೇ ಇಲ್ಲದೆ ದುಡಿದು ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ಜಗತ್ತಿನ ಪವರ್ಫುಲ್ ಲೀಡರ್ ಅನ್ಸ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಮೋದಿಜಿ ಅಂದರೆ ನಂಬಿಕೆ, ಭವಿಷ್ಯ. ಮೋದಿಜಿಯನ್ನು ಪ್ರೀತಿಸುವ, ಆರಾಧಿಸುವ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ದೇಶದಲ್ಲಿದ್ದಾರೆ. ಅದರ ಜೊತೆಗೆ ಮೋದಿಜಿಯವರಿಗೆ ಅಷ್ಟೇ ವಿರೋಧಿಗಳು ಕೂಡ ಇದ್ದಾರೆ. ಮೋದಿಜಿ ತಮ್ಮ ರಕ್ಷಣೆಯ ವಿಚಾರದಲ್ಲಂತೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದಕ್ಕೆ ಸರಿಯಾದ ಭದ್ರತೆ ಕೂಡ ಖಂಡಿತ ಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಮೋದಿಜಿಯ ಮೇಲೆ ದಾಳಿಗೆ ಪ್ಲಾನ್ ನಡೆಯುತ್ತೆ ಅಂದರೆ ಸಾಧಾರಣ ವಿಷಯ ಅಲ್ಲ. 5 ಬಾರಿ ಮೋದಿಜಿ ಶತ್ರುಗಳಿಂದ ಕೂದಲೆಳೆಯಲ್ಲಿ ಪಾರಾಗಿದ್ದರು. ಅಷ್ಟಕ್ಕೂ ಮೋದಿಯವರ ಮೇಲೆ ಈ ದಾಳಿಗಳು ಹೇಗೆ ನಡೆದಿದ್ವು? ಅದರಿಂದ ಅವ್ರು ಪಾರಾಗಿದ್ದು ಹೇಗೆ? ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕಳೆದ 10-15 ವರ್ಷಗಳಲ್ಲಿ ಮೋದಿಜಿಯ ಮೇಲೆ ದಾಳಿಗಳ ಪ್ರಯತ್ನಗಳು ತುಂಬ ನಡೆದಿದೆ. ವಿಚಿತ್ರ ಅಂದರೆ ಎಷ್ಟೋ ದಾಳಿಯ ಪ್ರಯತ್ನಗಳು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಸದ್ದಿಲ್ಲದೆ ಅದೆಲ್ಲವನ್ನು ಕೂಡ ಮೋದಿಜಿಯವರ ಭದ್ರತಾ ಪಡೆಗಳು ತಡೆ ಹಿಡಿದಿದೆ. ಮೋದಿಜಿಯ ಹತ್ತಿರವೂ ಸಹ ಯಾರೂ ಬರದಂತೆ ಕಾಪಾಡಿದ್ದಾರೆ. ಈಗ ಆ ದಾಳಿಗಳು ಯಾವುದು ಅನ್ನೋದನ್ನು ನಾವು ನಿಮಗೆ ಹೇಳ್ತೀವಿ. ಮೊದಲನೇದಾಗಿ 2013ರಲ್ಲಿ ಗುಜರಾತ್ನ CM ಆಗಿದ್ದ ನರೇಂದ್ರ ಮೋದಿಯವರು ಮೊದಲ ಬಾರಿ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ. ಈ ವೇಳೆ ಬಿಹಾರದ ರಾಜಧಾನಿ ಪಾಟ್ನಾಗೆ ಮೋದಿಯವರು ಬಂದಿದ್ದರು. ನೆನಪಿರಲಿ, ಆಗ ಮೋದಿಯವರಿಗೆ ಅಷ್ಟೊಂದು ಸೆಕ್ಯೂರಿಟಿ ಕೂಡ ಇರಲಿಲ್ಲ. ಅವತ್ತು ರ್ಯಾಲಿಗಾಗಿ ಮೋದಿಯವರು ಬಂದಾಗ ಎಟ್ ದಿ ಸೇಮ್ ಟೈಮ್ ಪಾಟ್ನಾದಲ್ಲಿ 8 ಕಡೆ ಬಾಂಬ್ ಆಗ್ತವೆ. ಅದರಲ್ಲಿ ಹೆಚ್ಚಿನ ಗಳು ಅವರಿದ್ದಂತಹ ರ್ಯಾಲಿಯ ಹತ್ತಿರದಲ್ಲೇ ಸಂಭವಿಸಿದ್ದು ಅನ್ನೋದು ಆಘಾತಕಾರಿ ವಿಷಯ. ಈ ದಾಳಿಯಲ್ಲಿ ಅವತ್ತು ಒಟ್ಟು 6 ಮಂದಿಯ ಸಾವಾಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಮೋದಿಜಿಯವರು ಕೂಡ ಈ ದಾಳಿಯಲ್ಲಿ ಸಿಲುಕಿಕೊಳ್ತಿದ್ರೇನೋ. ಆದರೆ ಮೋದಿಯವರ ಸೆಕ್ಯೂರಿಟಿ ಟೀಮ್ ಮೊದಲ ಆಗ್ತಿದ್ದಂತೆ ತುಂಬ ಆಕ್ಟಿವ್ ಆಗುತ್ತೆ, ಅಲರ್ಟ್ ಆಗ್ತಾರೆ. ಆ ದಾಳಿಯ ಬಳಿಕ ಮೋದಿಯವರ ಸೆಕ್ಯೂರಿಟಿ ಕೂಡ ಇನ್ನಷ್ಟು ಹೆಚ್ಚಾಗ್ಬಿಡುತ್ತೆ. ಇತ್ತ 1 ವರ್ಷದ ಒಳಗೆಯೇ ದಾಳಿಗೆ ಸಂಬಂಧಿಸಿದಂತೆ NIA 10 ಜನರನ್ನು ಅರೆಸ್ಟ್ ಮಾಡುತ್ತೆ ಮತ್ತು ಅವರ ಮೇಲೆ ಪ್ರಕರಣ ದಾಖಲಿಸುತ್ತೆ. ಈ ಸಂಬಂಧ ನ್ಯಾಯಾಲಯದಲ್ಲಿ 9 ಜನರನ್ನು ತಪ್ಪಿತಸ್ಥರು ಅಂತ ಘೋಷಣೆ ಕೂಡ ಮಾಡಲಾಗುತ್ತೆ. ಇನ್ನು 2ನೇ ದಾಳಿ 2017ರ ಫೆಬ್ರವರಿಯಲ್ಲಿ. ಅವತ್ತು ಉತ್ತರ ಪ್ರದೇಶದ ಮಾವ್ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬೆಂಗಾವಲು ಪಡೆಯ ಮೇಲೆ ರಾಕೆಟ್ ಲಾಂಚರ್ ಮತ್ತು ವಿಸ್ಫೋಟಕಗಳಿಂದ ದಾಳಿ ಮಾಡುವಂತಹ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಅದೃಷ್ಟವಶಾತ್ ಅವತ್ತು ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮೋದಿಜಿ ಪಾರಾಗ್ಬಿಟ್ಟಿದ್ರು. SP RK ಸಿಂಗ್ ಅವರ ಪ್ರಕಾರ ಈ ಷಡ್ಯಂತ್ರಕ್ಕೆ ಸ್ವಲ್ಪ ಸಮಯ ಇರುವಾಗಲೇ ವಿಷಯ ಗೊತ್ತಾಗಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತಂತೆ. ಜೊತೆಗೆ SPG ಸುರಕ್ಷತೆಯನ್ನು ಆ ತಕ್ಷಣ ಜಾಸ್ತಿ ಮಾಡಲಾಗುತ್ತೆ. ಸೊ ಆ ದಾಳಿಯೂ ಕೂಡ ಫೇಲ್ ಆಗಿಬಿಡುತ್ತೆ. ಇಷ್ಟಾದರೂ ಮೋದಿಜಿಯ ಮೇಲೆ ಪಿತೂರಿಗಳು ಕಡಿಮೆ ಆಗಿರಲಿಲ್ಲ. ಮತ್ತಷ್ಟು ನಡೆಯುತ್ತಲೇ ಬಂತು. 2017ರ ಜೂನ್ನಲ್ಲಿ ಕೇರಳದ ಪೊಲೀಸ್ ಮುಖ್ಯಸ್ಥ DGP TP ಸೇನ್ ಕುಮಾರ್ ಹೇಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಚ್ಚಿ ಪ್ರವಾಸದ ಸಮಯದಲ್ಲಿ ಒಂದು ಅಪಾಯಕಾರಿ ಮತ್ತು ಭಯಾನಕ ಆತಂಕಿ ಮಾಡ್ಯೂಲ್ ಸಕ್ರಿಯವಾಗಿತ್ತಂತೆ. ಆದರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಬ್ಲಿಕ್ ಮಾಡಿರಲಿಲ್ಲ ಅವತ್ತು. ಇದಾದ ನಂತರ 2018ರ ಜೂನ್ ತಿಂಗಳಲ್ಲಿ ಪೂನಾದ ಪೊಲೀಸರು ಮೆಹದಿ ಲಿಂಕ್ನ ತನಿಖೆಯ ಮೂಲಕ ಕೆಲವು ಜನರನ್ನು ಅರೆಸ್ಟ್ ಮಾಡಿದರು. ಅವರ ಮನೆಯಲ್ಲಿ ಒಂದು ಲೆಟರ್ ಸಿಕ್ಕಿತ್ತು. ಆ ವೇಳೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ
ರಾಜೀವ್ ಗಾಂಧಿಯವರ ಸ್ಟೈಲಲ್ಲೇ ದಾಳಿ ಮಾಡುವ ಬಗ್ಗೆ ಉಲ್ಲೇಖ ಕೂಡ ಇತ್ತು. ಅಂದರೆ ಯಾವುದಾದ್ರೂ ಒಂದು ದೊಡ್ಡ ರೋಡ್ ಶೋನಲ್ಲೋ ಅಥವಾ ವೇದಿಕೆಯಲ್ಲೋ ಅವರನ್ನು ಟಾರ್ಗೆಟ್ ಮಾಡುವ ಪ್ಲಾನಿಂಗ್ ನಡೆದಿತ್ತು. ಇದಕ್ಕೆ ಭೀಮ್ ಕೋರೆಗಾಂವ್ ಹಿಂಸೆಗೆ ಸಂಬಂಧಪಟ್ಟ ಮಾವೋವಾದಿಗಳ ಪಿತೂರಿ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಮೋದಿಜಿ ಹೀಗೆ ಪ್ರತಿ ಬಾರಿ ಕೂಡ ಬಚಾವಾಗ್ತಾನೆ ಬರ್ತಾರೆ. ಈಗ ನೀವು ಅನ್ಕೊತಾ ಇರ್ಬೋದು, ಇಷ್ಟೆಲ್ಲ ದಾಳಿಗಳು ಅಟ್ಯಾಕ್ಗಳು ನಡೀತಾ ಇದ್ರೂ ಕೂಡ ಮೋದಿಜಿ ಬಚಾವಾಗಿದ್ದು ಹೆಂಗೆ ಅಂತ. ಹಾಗಾದರೆ ಮೋದಿಜಿ ಪ್ರಪಂಚದಲ್ಲೇ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ಇರಬಹುದಾ ಅಂತಲೂ ಅಂದ್ಕೊಳ್ಬಹುದು. ಅದೃಷ್ಟ ಇರಬಹುದು, ಆದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಮೋದಿಜಿಯವರ ಸೆಕ್ಯುರಿಟಿ ಇದೆಯಲ್ಲ, ಅದು ಅವರನ್ನು ಇವತ್ತಿಗೂ ಕಾಪಾಡ್ತಾ ಇರೋದು. ಮೋದಿಜಿಯ 6 ಹಂತಗಳ ಸೆಕ್ಯುರಿಟಿ ಸಿಸ್ಟಮ್ ಇವತ್ತಿಗೂ ಅವರನ್ನು ಸುರಕ್ಷಿತವಾಗಿಟ್ಟಿದೆ. ವೀಕ್ಷಕರೇ, ಪ್ರಧಾನಮಂತ್ರಿಯವರ ಜೀವಕ್ಕೆ ಬೆದರಿಕೆ ಇದೆ ಅಂದರೆ ಅದು ತಮಾಷೆ ವಿಷಯ ಅಲ್ಲ. ಯಾಕಂದರೆ ಭಾರತದ ಇತಿಹಾಸದಲ್ಲಿ ನಾವು ಆಲ್ರೆಡಿ 2 ಪ್ರಧಾನಮಂತ್ರಿಗಳನ್ನು ಈ ರೀತಿಯ ದಾಳಿಯಲ್ಲಿ ಕಳೆದುಕೊಂಡ್ಬಿಟ್ಟಿದ್ದೀವಿ. 1984ರಲ್ಲಿ ಇಂದಿರಾ ಗಾಂಧಿ ಅವರನ್ನು ಅವರ ಅಂಗರಕ್ಷಕರೇ ದೆಹಲಿಯಲ್ಲಿ ಗುಂಡೇಟ್ನಿಂದ ಹತ್ಯೆ ಮಾಡಿದ್ರು. 1991ರಲ್ಲಿ ರಾಜೀವ್ ಗಾಂಧಿ ಅವರನ್ನು ತಮಿಳುನಾಡಿನಲ್ಲಿ ಚುನಾವಣಾ ಸಭೆಯಲ್ಲಿ ಆತ್ಮಾಹುತಿ ದಾಳಿಯಲ್ಲಿ ಹತ್ಯೆ ಮಾಡಿಬಿಟ್ರು. ಈ 2 ದುರಂತ ಘಟನೆಗಳ ನಂತರ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ಭದ್ರತೆಯ ಕಡೆ ಹೆಚ್ಚು ಗಮನ ಕೊಡುತ್ತೆ, ತಲೆ ಕೆಡಿಸ್ಕೊಳ್ಳುತ್ತೆ. ಆಗ SPG ಅಂತಹ ಭದ್ರತಾ ಪಡೆ ಪ್ರಧಾನಿಗಳ ರಕ್ಷಣೆಗೆ ಅಂತ ರಚನೆ ಕೂಡ ಆಗುತ್ತೆ. ಈಗ ಮೋದಿಜಿಯವರ ಸುರಕ್ಷತೆ ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಿಗಿ ಭದ್ರತೆಯಲ್ಲಿರುತ್ತೆ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಒಟ್ಟು 6 ಹಂತಗಳ ಸುರಕ್ಷತೆ ಇರುತ್ತೆ. ಮೋದಿಜಿ ಹತ್ರ ಬರಬೇಕಂದ್ರೆ ಆ 6 ಹಂತಗಳನ್ನು ದಾಟ್ಕೊಂಡು ಬರಬೇಕು. ಆದರೆ ಅದು ಖಂಡಿತ ಅಸಾಧ್ಯ. SPG ಅಥವಾ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಏನಿದೆ, ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಏಜೆನ್ಸಿ. ಇದರ ಮುಖ್ಯ ಕರ್ತವ್ಯ ಏನಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇವರನ್ನು ಕಾಪಾಡೋದು ಮತ್ತು ಅವರ ಕೆಲವು ಸಿಚುವೇಶನ್ಗಳಲ್ಲಿ ಅವರ ಫ್ಯಾಮಿಲಿಗೆ ಸೆಕ್ಯೂರಿಟಿಯನ್ನು ಕೊಡೋದು. SPGಯನ್ನು 1988ರಲ್ಲಿ ಪಾರ್ಲಿಮೆಂಟ್ನ ಒಂದು ಆ್ಯಕ್ಟ್ ಮೂಲಕ ತರಲಾಗುತ್ತೆ. SPGಯಲ್ಲಿ ಯಾವುದೇ ಕಮಾಂಡೋವನ್ನು ಕೂಡ ಸೇರಿಸಿಕೊಳ್ಳೋದಕ್ಕೂ ಮುಂಚೆ ಅವರ ಬ್ಯಾಕ್ಗ್ರೌಂಡ್ ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದರೆ ಈ ಕಮಾಂಡೋಗಳು ಎಲ್ಲ ರೀತಿಯಲ್ಲೂ ನಂಬಿಕೆಗೆ ಅರ್ಹ ಮತ್ತು ಕೇಪೇಬಲ್ ಅಂತ ಗೊತ್ತಾಗಬೇಕಲ್ವೇ. ಇವರು ಹಗಲು ರಾತ್ರಿ 24 ಗಂಟೆ ಕೂಡ ಪ್ರಧಾನಿ ಮೋದಿಯವರಿಗೆ ಸುರಕ್ಷತೆಯನ್ನು ಒದಗಿಸ್ತಾರೆ. PM ಮೋದಿಯವರ ಸೆಕ್ಯುರಿಟಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ಈ SPG ಕಮಾಂಡೋಗಳ ಮೇಲಿರುತ್ತೆ. ಇವರು ಈಗಿನ ಕಾಲದ ಉನ್ನತ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಕಲ್ತಿರ್ತಾರೆ. ಇವರಿಗೆ ವಿಶೇಷವಾದ ಟ್ರೈನಿಂಗ್ ಕೂಡ ಕೊಡಲಾಗಿರುತ್ತೆ. ವೆಪನ್ಸ್ ಆಫ್ SPG. ನಿಮಗೆ ಈಗಾಗಲೇ ಹೇಳಿದಾಗೆ ಇವರ ಮೇಲಿರುವ ಜವಾಬ್ದಾರಿಯಿಂದ ಇವ್ರ ಹತ್ರ ಅಂದರೆ SPG ಕಮಾಂಡೋಗಳ ಹತ್ರ ಬೆಲ್ಜಿಯಂನಿಂದ ಇಂಪೋರ್ಟ್ ಮಾಡಿರುವಂತಹ 3.5 kgಯ ಅಸಾಲ್ಟ್ ರೈಫಲ್ ಇರುತ್ತೆ. ಇದು 500 ಮೀಟರ್ನ ರೇಂಜ್ನಲ್ಲಿ 1 ನಿಮಿಷದ ಒಳಗೆ 850 ಗುಂಡುಗಳನ್ನು ಹಾರಿಸುತ್ತೆ. ಇದಲ್ಲದೆ ಈ ಕಮಾಂಡೋಗಳು FNF 2000 ಅಸಾಲ್ಟ್ ರೈಫಲ್ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ಮತ್ತು 17mm ರಿವಾಲ್ವರ್ನ ಜೊತೆ ಇರ್ತಾರೆ. ಇವರು ಯಾವಾಗಲೂ ಬುಲೆಟ್ ಪ್ರೂಫ್ ಜಾಕೆಟ್ ಜೊತೆಗೆ ನೀ ಮತ್ತು ಮೊಣಕಾಲಿನ ಪ್ಯಾಡನ್ನು ಧರಿಸಿರ್ತಾರೆ. ಇವರೆಲ್ಲ ಯಾವಾಗಲೂ ಕಪ್ಪು ಕನ್ನಡಕವನ್ನು ಹಾಕ್ಕೊಂಡಿರೋದನ್ನು ನೋಡಿರ್ತೀರಿ. ಇದು ಸುತ್ತಮುತ್ತಲೂ ಇರುವಂತಹ ಜನರು ಮತ್ತು ಜಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಸಹಾಯ ಮಾಡುತ್ತೆ. ಇವರಿಗೆ ಸ್ಪೆಷಲಿ ಮಾರ್ಷಲ್ ಆರ್ಟ್ನ ಟ್ರೈನಿಂಗ್ ಕೂಡ ಕೊಟ್ಟಿರಲಾಗುತ್ತೆ. ಇದರ ಸಹಾಯದಿಂದ ದಾಳಿಕೋರನ್ನು ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೇನೆ ನಿಮಿಷದಲ್ಲೇ ಮಣ್ಣು ಮುಕ್ಕಿಸಬಹುದು. PM ಮೋದಿಯವರ ಸುರಕ್ಷತೆಯಲ್ಲಿ ಇದೊಂದು ಮುಖ್ಯ ಪಾತ್ರ ವಹಿಸೋದು ಅವರ ಕಾರು. ಮೋದಿಜಿಯವರು BMW 7 ಸೀರೀಸ್ನ 760 ಹೈ ಸೆಕ್ಯೂರಿಟಿ ಕಾರನ್ನು ಬಳಸ್ತಾರೆ. ಈ ಕಾರು ಅತ್ಯಂತ ಆಧುನಿಕ ವೆಪನ್ ರೆಸಿಸ್ಟೆನ್ಸ್ ಕೂಡ ಆಗಿದೆ. ವಿಶ್ವದ ಅತ್ಯಂತ ವಿಶೇಷ ಜನರಿಗೆ ಇದನ್ನು ಕೊಡಲಾಗುತ್ತೆ. ಈ ಕಾರನ್ನು ಡ್ರೈವ್ ಮಾಡೋರಿಗೂ ಕೂಡ ವಿಶೇಷ ಟ್ರೈನಿಂಗ್ನ ಅವಶ್ಯಕತೆ ಇರುತ್ತೆ. ಅಂದಹಾಗೆ ಈ ಕಾರು ಫುಲ್ಲಿ ಬುಲೆಟ್ ಪ್ರೂಫ್ ಕೂಡ ಆಗಿದೆ. ಈ ಕಾರ್ನ ಗ್ಲಾಸನ್ನು AK-47 ನಂತಹ ಖತರ್ನಾಕ್ ಬಂದೂಕಿನ ಗುಂಡುಗಳು ಸಹ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಯಾರೂ ಕೂಡ ಮೋದಿಜಿಯವರ ಹತ್ರ ಸುಳಿಯದಂತೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೆ.
ಯಾರಾದರೂ ದಾಳಿ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಇಷ್ಟೆಲ್ಲ ಸುರಕ್ಷತೆ ಇರುವಾಗ ಮೋದಿಜಿಯ ಮೇಲೆ ಯಾರಾದರೂ ದಾಳಿಗೆ ಪ್ರಯತ್ನ ಪಟ್ಟರೆ ಮೋದಿಯವರನ್ನು ತಲುಪುವ ಮೊದಲೇ ಅವರ ಕತೆ ಮುಗಿದಿರುತ್ತೆ. ಮೋದಿಜಿಯವರನ್ನು ಮುಟ್ಟೋದಿರಲಿ, ಅವರ ಹತ್ತಿರ ಬರೋದು ಕೂಡ ಕಷ್ಟ ಬಿಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ಮೇಲೆ ಭಗವಂತನ ಕೃಪೆ ಇದೆ, ಕೋಟ್ಯಂತರ ಭಾರತೀಯರ ಪ್ರೀತಿ ಇದೆ. ಅದೆಲ್ಲವೂ ಕೂಡ ಅವರನ್ನು ಇಂದು ಕಾಪಾಡ್ತಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.